ಡ್ರೆಸ್ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಆ್ಯಂಡ್ ನಾನು ಈ ಡ್ರೆಸ್ನ ಮನೆ ಓಪನ್ ಹಿಂದಿನ ದಿನ ಹಾಕೊಂಡಿದ್ದು. ಇದು ಸ್ಟಿಚ್ ಮಾಡಿಸಿದ್ದೀನಿ ಈ ಕಡೆ ಸರ್ಗ್ ಬರಲಿ ಅಂತ. ಮನೆ ಓಪನ್ ದಿನ ಮತ್ತು ಹಿಂದಿನ ದಿನ ಹಾಕ್ಕೊಂಡಿದ್ದು. ಫುಲ್ ಡಿಸಪಾಯಿಂಟ್ಮೆಂಟು, ಕಿತ್ತೋಗ್ಬಿಟ್ಟಿದೆ. ಇದು ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಈ ಮೂಗ್ನ ತಗೊಂಡೆ, ಅದೇ ಗೋಲ್ಡ್ ಆ್ಯಂಡ್ ಗೋಲ್ಡ್ ಸ್ಯಾರಿ ಇತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಒಂದು ಕಾಮೆಂಟು ಫ್ರೀಕ್ವೆಂಟಾಗಿ ಕೇಳ್ತಾನೆ ಇದ್ರಿ. ಸೊ ಅದೇನಪ್ಪ ಅಂದರೆ, ಈ ಡ್ರೆಸ್ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಆ್ಯಂಡ್ ನಾನು ಈ ಡ್ರೆಸ್ನ ಮನೆ ಓಪನ್ ಹಿಂದಿನ ದಿನ ಹಾಕ್ಕೊಂಡಿದ್ದು. ಬಟ್ ಎಲ್ಲಿ ತೊಗೊಂಡಿದ್ದು, ಏನು, ಹೆಂಗೆ ಹೊಲಿಸಿದ್ರಿ, ಸೊ ಡಿಸೈನರ್ ವೇರ ಅಂತ. ಆ್ಯಂಡ್ ಇವತ್ತು ತೋರಿಸ್ತೀನಿ ಹೇಗಿದೆ ಅಂತ. ಇದು ನಮ್ಮಮ್ಮನ ಸ್ಯಾರಿ, ಹಳೇ ಸ್ಯಾರಿ ಇತ್ತು. ಸೊ ಇದು ಕೆಳಗಡೆ ಲಂಗ, ಓಕೆನಾ. ಒಂದು ಸೀರೆಯಲ್ಲೇ ನಾನು ಸೆರ್ಗ್ ಬರುತ್ತಲ್ಲ, ಸೊ ಅದನ್ನು ನಾನು ಬ್ಲೌಸ್ ಮಾಡಿಕೊಂಡೆ. ಇದು ಸ್ಟಿಚ್ ಮಾಡಿಸಿದ್ದೀನಿ ಈ ಕಡೆ ಸೆರ್ಗ್ ಬರಲಿ ಅಂತ. ಆ್ಯಂಡ್ ಇಲ್ಲಿ ಕ್ಲೀನಾಗಿ ಪಿನ್ ಮಾಡಿದ್ದೀನಿ. ಈ ಥರ ಕಾಣುತ್ತೆ ಬ್ಲೌಸು. ನಾನು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಸ್ಯಾರಿ ಟೈಪು. ಸೊ ಇದು ರೆಡಿಮೇಡ್ ಅಲ್ಲ, ಅಮ್ಮನ ಸ್ಯಾರಿಯಿಂದ ತೊಗೊಂಡು ಈ ಥರ ಹೊಲಿಸಿರೋದು. ಆ್ಯಂಡ್ ಇನ್ನೊಂದು ಕ್ವೆಶನ್ ಫ್ರೀಕ್ವೆಂಟಾಗಿ ಕೇಳಿದ್ದು ಅಂದರೆ, ಇದ್ರ ಮೇಲೇ ವಿಡಿಯೋ ಮಾಡ್ತಾ ಇರೋದು. ಈ ಬಾಕ್ಸ್ ಒಳಗಡೆ ಏನಿದೆ ಹೇಳಿ, ಮೂಗ್ನತ್ ನೋಸ್ ರಿಂಗ್. ಸೊ ತುಂಬ ಜನ ಹೇಳ್ತಿದ್ರಿ ನಾನು ಮನೆ ಓಪನ್ ದಿನ ಮತ್ತು ಹಿಂದಿನ ದಿನ ಹಾಕ್ಕೊಂಡಿದ್ದು. ಸೊ ಅದಕ್ಕೆ ನೋಸ್ ರಿಂಗ್ ಕಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಸ್ಯಾರಿ ಬ್ಲೌಸ್ ಎಲ್ಲ ಚೆನ್ನಾಗಿ ರೆಡಿ ಆಗಿದ್ದೀನಿ. ಮೂಗ್ನತ್ ಒಂದು ಮಿಸ್ಸಿಂಗು. ಸೊ ಇವಾಗ ಎಲ್ಲ ತೋರಿಸ್ತೀನಿ ನನ್ನ ಹತ್ರ ಎಷ್ಟಿದೆ ಕಲೆಕ್ಷನ್ಸು ಅಂತ. ಲೆಟ್ಸ್ ಗೋ. ಈ ವುಡನ್ ಬಾಕ್ಸಲ್ಲಿ ಎಲ್ಲ ಥರದ್ದು ನೋಸ್ ರಿಂಗ್ ಇಟ್ಟಿದ್ದೀನಿ. ಸ್ವಲ್ಪ ಹೊಸದು ತರಿಸಿದ್ದೀನಿ, ಒಂದೆರಡು. ಮಿಕ್ಕಿದ್ದೆಲ್ಲ ಹಿಂಗಿದೆ. ಫಸ್ಟು ನಾನು ಮನೆ ಓಪನಿಂಗ್ ತೋರಿಸ್ತೀನಿ. ಬಟ್ ಅದೇನಾಗಿದೆ ಅಂದರೆ, ಫುಲ್ ಡಿಸಪಾಯಿಂಟ್ಮೆಂಟು, ಕಿತ್ತೋಗ್ಬಿಟ್ಟಿದೆ. ಇದು ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆ ಪಿಕ್ ಹಾಕ್ತೀನಿ. ಸೊ ಇಲ್ಲಿಂದ ಹಿಂಗೆ ಹೋಗುತ್ತೆ. ಬಟ್ ತುಂಬಾ ಬೇಜಾರಾಯಿತು, ರೀಸೆಂಟಾಗಿ ಕಟ್ಟಾಗಿದ್ದು. ಸೊ ಈ ಥರ ಬರುತ್ತೆ. ನನ್ನ ಫೇವ್ರೆಟ್ ಗೊತ್ತಾ, ಹುಡುಕಿ ಬೆಂಗಳೂರಲ್ಲಿ ಒಂದು ಅಂಗಡೀಲಿ ಪರ್ಚೇಸ್ ಮಾಡಿದ್ದು. ತುಂಬ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದೆ. ಬಟ್ ಈ ಥರ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ನಾನು ಮನೆ ಓಪನ್ ದಿನ ಈ ಮೂಗ್ನತ್ ಹಾಕ್ಕೊಂಡಿದ್ದು. ಯೂಶಲಿ ಈ ಥರದ್ದು ಎಲ್ಲರ ಹತ್ರನೂ ಇರುತ್ತೆ ಅನಿಸುತ್ತೆ, ಫುಲ್ ಎತ್ನಿಕ್ ಆಗಿ. ಇದನ್ನು ಹಾಕ್ಕೊಂಡು ತೋರಿಸ್ಬಿಡ್ತೀನಿ. ಸೊ ಈ ಥರ ಕಾಣ್ತಿದೆ. ಇದು ನಾನು ಮನೆ ಓಪನ್ ದಿನ ಈ ಮೂಗ್ನತ್ ಹಾಕ್ಕೊಂಡೆ, ಅದೇ ಗೋಲ್ಡ್ ಆ್ಯಂಡ್ ಗೋಲ್ಡ್ ಸ್ಯಾರಿ ಇತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಸೊ ಈ ಡ್ರೆಸ್ಸಿಗೂ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇವಾಗ ಇನ್ನೊಂದು ನನ್ನ ಹತ್ರ ಸಿಲ್ವರ್ ಒಂದು ಇದೆ. ರೀಸೆಂಟಾಗಿ ನಾನು ರೀಲ್ಸಲ್ಲಿ ಹಾಕ್ಕೊಂಡಿದ್ದೆ ಇದು. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ ರೀಲ್ಸಲ್ಲಿ, ನಿಮಗಿದು ಸೂಟ್ ಆಗ್ತಾ ಇಲ್ಲ ಅಂತ. ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ಥರ ಹಾಕ್ಕೊಳ್ಳೋದು ಚೆನ್ನಾಗಿ ಕಾಣ್ತಿದೆಯಾ? ಐ ಡೋಂಟ್ ನೋ, ನನಗೆ ಚೆನ್ನಾಗಿ ಕಾಣ್ತಿದೆ. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಇದೊಂದಿದೆಯಾ ನನ್ನ ಕಲೆಕ್ಷನಲ್ಲಿ. ಬಟ್ ಇದೆಲ್ಲ ಹಾಕ್ಕೊಳ್ಬೇಕಾದ್ರೆ ತುಂಬಾ ನೋವಾಗುತ್ತೆ. ಇದೊಂದಾಯ್ತಾ. ಆ್ಯಂಡ್ ದೆನ್ ಇದು ನನ್ನ ಫಸ್ಟ್ ಮೂಗ್ನಾಗ ತಗೊಂಡಿದ್ದು. ಸಿಂಪಲಾಗಿ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಮದುವೆಗಳಿಗೆ, ಫಂಕ್ಷನ್ಸಿಗೆ ಆ್ಯಂಡ್ ಏನಾದರೂ ಈವೆಂಟಿಗೆ ಸ್ಯಾರಿ ಹಾಕ್ಕೊಂಡು ಈ ಥರ ಮೂಗ್ನತ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ವೆರೈಟಿ ಇದೆ ನನ್ನ ಹತ್ರ. ಇನ್ನೊಂದಿದೆ ನನ್ನ ಹತ್ರ. ಒಂದೊಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನಂಗೆ ಈ ಥರದ್ದು ನೋಸ್ ರಿಂಗ್ಸ್ ಎಲ್ಲ ತುಂಬಾ ಇಷ್ಟ, ಹಾಕ್ಕೊತಾ ಇರ್ತೀನಿ ನಾನು. ಸೊ ಇದು ಇನ್ನೊಂದು ಥರದ್ದು. ಇದೊಂಥರ ಚೆನ್ನಾಗಿದೆ ಅಲ್ಲ, ಇದು ಉದ್ದಕ್ಕಿದೆ. ರಾಜಸ್ಥಾನ್ ಸೈಡೆಲ್ಲ ತುಂಬ ಜನ ಹಾಕ್ಕೊತಾರೆ ಅನಿಸುತ್ತೆ ಮೂಗ್ನತ್ತು.
ಈ ಮೂಗ್ನತ್ತೆಲ್ಲ ಹಾಕ್ಕೊಂಡ್ರೆ ಏನೋ ಒಂಥರ ಕಳೆ ಬರುತ್ತೆ ಮುಖದಲ್ಲಿ, ಅದೇನು ಅಂತ ಗೊತ್ತಿಲ್ಲ, ಮ್ಯಾಜಿಕ್ ಟೈಪು. ಆ್ಯಂಡ್ ಇದಕ್ಕೆ ಮೂಗುತಿ ಅಂತ ಕರೀತಾರೆ. ಸೈಂಟಿಫಿಕಲಿ ಏನಕ್ಕೆ ಚುಚ್ಚಿಸ್ತಾರೆ ಅಂದರೆ, ಹೆಣ್ಮಕ್ಳಿಗೆ ಚಂಚಲ ಮನಸ್ಸಿರುತ್ತೆ ಇದಾ ಅಂತ, ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಮೂಗನ್ನ ಚುಚ್ಚಿಸ್ತಾ ಇದ್ರು. ಯಾವುದೇ ಕೆಲಸ ಆದರೂ ಕಾನ್ಫಿಡೆಂಟಾಗಿ ಸ್ಥಿರ ಮನಸ್ಸಿಂದ ಮಾಡಲಿ ಅಂತ ಕಾರಣಕ್ಕೆ ಮೂಗನ್ನ ಚುಚ್ಚಿಸ್ತಾ ಇದ್ರು. ನನಗೆ ನಮ್ಮ ಅಜ್ಜಿ ಹೇಳಿದ್ದು, ಹಾಗಾಗಿ ಹೇಳಿದೆ. ಆ್ಯಂಡ್ ಇವಾಗ ಇನ್ನೊಂದು, ಇದು ಚೆನ್ನಾಗಿದೆ. ಇದು ಫುಲ್ಲು ಗೋಲ್ಡನ್ ಆ್ಯಂಡ್ ರೆಡ್ ಇದೆ. ಕೆಲವು ಹೆಣ್ಮಕ್ಳಿಗೆ ಈ ಮೂಗ್ನತ್ ಒಂಥರ ಕಾನ್ಫಿಡೆನ್ಸ್ ಬೂಸ್ಟರ್ ಟೈಪು. ಲೈಕ್ ಹೇಗೆ ಅಂದರೆ ಡೈರೆಕ್ಟಾಗಿ ಇರ್ತಾರೆ, ಅಂದರೆ ಏನೇ ಸಿಚುವೇಶನ್ಸ್ ಬಂದರೂ ಡೈರೆಕ್ಟಾಗೆ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ಹುಡುಗಿಯರಿಗೆ ಮೂಗು ಚುಚ್ಸೋದಂತೆ ಧೈರ್ಯವಾಗಿರಲಿ, ಹೆಣ್ಮಕ್ಳು ಯಾವುದೇ ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡೋ ಥರ ಇರಲಿ ಅಂತ ಚುಚ್ಚಿಸ್ತಾರೆ ಅಂತ ಅಮ್ಮ ಹೇಳಿದರು. ಸೊ ಅದನ್ನ ನಿಮಗೆ ಹೇಳಿದೆ. ಆ್ಯಂಡ್ ಇವಾಗ ಇನ್ನೊಂದು, ಆವಾಗಲೇ ಒಂದು ತೋರಿಸಿದ್ನಲ್ಲ ಅದೇ ಥರ, ಬಟ್ ಇದು ಸಿಂಪಲ್ ಆಗಿದೆ, ಏನು ವರ್ಕ್ ಇಲ್ಲ, ಸಿಲ್ವರ್ದಿದು. ಆ್ಯಂಡ್ ಇದ್ರದ್ದು ಲಿಂಕ್ ಎಲ್ಲ ಹಾಕಿರ್ತೀನಿ. ಕೆಲವೊಂದು ಶಾಪಲ್ಲಿ ಮಾಡಿದ್ದು, ಆ ಲಿಂಕ್ ಗೊತ್ತಿಲ್ಲ, ಇರೋದನ್ನು ನಾನು ಹಾಕಿರ್ತೀನಿ. ಸಿಲ್ವರ್ ನೋಸ್ ರಿಂಗ್. ರೀಸೆಂಟಾಗಿ ಇದೊಂದು ತರಿಸಿದ್ದೀನಿ. ಇದು ಹೋಯ್ತಲ್ಲ, ಬಟ್ ಆ ಥರ ಸಿಗಲಿಲ್ಲ, ಬಟ್ ಸಿಮಿಲರ್ ಆಗಿ ಏನೋ ಒಂದು ಸಿಕ್ತು. ಟ್ಯಾಗು ಸಹ ಕಿತ್ತಿಲ್ಲ. ಬಟ್ ಆ ನೋಸ್ ರಿಂಗ್ಗೆ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಮ್ಯಾನೇಜಬಲ್, ಕ್ವಾಲಿಟಿ ಚೆನ್ನಾಗಿದೆ. ಹುಡುಕ್ತೆ ನಾನು, ಸಿಮಿಲರ್ ಆಗೇ ಹುಡುಕ್ತೆ, ಅದನ್ನು ಹುಡುಕಕ್ಕೋಗಿ ಇದು ಸಿಕ್ತು. ಹಿಂದೆನೂ ಹಾಕ್ಕೊಳ್ಬೋದು ಆ್ಯಂಡ್ ಇಲ್ಲಿಗೂ ಹಾಕ್ಕೊಂಡು ಹೋಗ್ಬೋದು. ಇದೊಂಥರ ಡಿಫ್ರೆಂಟ್ ಆಗಿದೆ, ಫೇಸೇ ಚೇಂಜ್ ಆಗುತ್ತೆ ಈ ಮೂಗ್ನತ್ತಿಂದ. ಸೊ ಚೆನ್ನಾಗಿದೆಯಾ? ಹಿಂದಿನ ಕಾಲದಲ್ಲೆಲ್ಲ ಮದುವೆ ಹಿಂದಿನ ದಿನ ಅಥವಾ ಮದುವೆ ಟೈಮಲ್ಲಿ ಮೂಗ್ನತ್ತು ಚುಚ್ಚಿಸ್ತಾ ಇದ್ರು. ಬಟ್ ಇವಾಗೆಲ್ಲ ಆ ಥರ ಇಲ್ಲ, ಯಾವಾಗ ಬೇಕಾದರೂ ದೆರ್ ಇಸ್ ನೋ ಏಜ್ ಲಿಮಿಟ್. ಅವ್ರಿಗೆ ಇಷ್ಟ ಬಂದಂಗೆ ಮೂಗು ಚುಚ್ಚಿಸ್ಕೋಬೋದು. ಬಟ್ ನಾನು ರೀಸೆಂಟಾಗಿ ಚುಚ್ಚಿಸ್ಕೋಬೇಕು ಅಂತ ಇದ್ದೀನಿ. ನೋಡೋಣ, ಟೈಮ್ ಯಾವಾಗ ಕೂಡ ಬರುತ್ತೋ ಆವಾಗ ಚುಚ್ಚಿಸ್ಕೊಳ್ಳೋಣ. ಇವಾಗ ಸುಮ್ಮನೆ ಪ್ರೆಸ್ಸಿಂಗ್ ಇದೆಲ್ಲ ಅಂತ ತೋರಿಸಿದ್ದು ಬರೀ ಪ್ರೆಸ್ಸಿಂಗು. ಆ್ಯಂಡ್ ಇವಾಗ ಇದೊಂದು ತರಿಸಿದ್ದೆ. ಆ್ಯಕ್ಚುಲಿ ಇದಕ್ಕೆ 200 ಸಮಥಿಂಗ್ ಅನಿಸುತ್ತೆ. ಇಷ್ಟು ನೋಸ್ ರಿಂಗ್ ಇದೆ. ನಾನು ಒಂದೊಂದಕ್ಕೆ ಇಷ್ಟು ಕೊಟ್ಟಿದ್ದೆ, ಬಟ್ ಇಲ್ಲಿ ಓಲ್ ಪ್ಯಾಕಿಗೆ ಒಂದು 200 ರೂಪಾಯಿನ 300 ರೂಪಾಯಿನ ಗೊತ್ತಿಲ್ಲ. 1 2 3 4 5 6 7 8 9 10 11 12 ಮೂಗ್ನತ್ತಿದೆ ಇದರಲ್ಲಿ. ಎಲ್ಲ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ಸೊ ಅದಕ್ಕೆ ತರಿಸ್ಬಿಟ್ಟೆ. ಯಾವ್ದು ಹಾಕ್ಕೊಳ್ಳಿ? ಇಷ್ಟರಲ್ಲಿ ಒಂದು 3 ಹಾಕ್ಕೊಂಡ್ಲಾ? ಸೊ ನನಗಿದ್ರಲ್ಲಿ ಯಾವ್ದು ಫೇವ್ರೆಟ್ ಅಂದರೆ, ಕಮಲ ಹಾಕ್ಕೊಳ್ಳೋಣ. ಹೇಗೆ ಕಾಣ್ತಿದೆ? ಚೆನ್ನಾಗಿದೆ ಅಲ್ಲ? ಆ್ಯಂಡ್ ಇವಾಗ ಇದನ್ನು ಹಾಕೋಣ. ಈ ಕಡೆ ಒಂದು ಹಾಕ್ಕೊಂಡು ನೋಡ್ತೀನಿ ಹೇಗೆ ಕಾಣುತ್ತೆ. ಚಾರ್ಲಿ ಬೊಗಳುತ್ತಿರೋದು. ಎಷ್ಟು ಗಂಟೆ? ಒಂದು 8 ಗಂಟೆ ಆಗಿದೆ ಅನಿಸುತ್ತೆ. ಐ ಥಿಂಕ್ ಊಟಕ್ಕೆ ಬೊಗಳುತ್ತಾ ಇದ್ದಾನೆ. ಬಟ್ ಇದು ಎರಡೂ ಕೆಟ್ಟದಾಗ ಕಾಣ್ತಾ ಇದೆ. ಒಂದನ್ನು ಹಾಕ್ಕೊತೀನಿ, ಇದನ್ನು ಬಿಚ್ಚಿಟ್ಟು. ಫೈನ್. ಸೊ ನನ್ನ ಹತ್ರ ಎಷ್ಟು ನೋಸ್ ರಿಂಗ್ ಇದೆ ಅಷ್ಟು ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಕಲೆಕ್ಷನ್ಸ್ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಆ್ಯಂಡ್ ಈ ಬಿಸಿಲುಗಾಲದಲ್ಲಿ ಆದಷ್ಟು ನೀರು ಕುಡೀರಿ, ತುಂಬ ಡಿಹೈಡ್ರೇಟ್ ಆಗುತ್ತೆ ಬಾಡಿ. ಆ್ಯಂಡ್ ನಾನಂತೂ 3 ಲೀಟ್ರ್ ಕುಡಿತಾ ಇದ್ದೆ, ಇವಾಗ 4 ಲೀಟ್ರ್ ತನಕ ಕುಡಿತಾ ಇದ್ದೀನಿ. ಆಮೇಲೆ ಅಂಬ್ಲಿ ಕುಡೀರಿ, ಲಿಕ್ವಿಡ್ ಐಟಮ್ಸ್ ಜಾಸ್ತಿ ಕುಡೀರಿ. ಸಡನ್ನಾಗಿ ಹೊರ್ಗಡೆಯಿಂದ ಬಂದ ತಕ್ಷಣ ಕೋಲ್ಡ್ ವಾಟರ್ ಬಳಸಬೇಡಿ, ಆದಷ್ಟು ಅವಾಯ್ಡ್ ಮಾಡಿ, ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಸೊ ದಟ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ಕಲೆಕ್ಷನ್ಸ್ ಜೊತೆ ಬರ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಬಾಯ್.